ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಇನ್ವಿಸಿಬಲ್ ಆಗಿ ಪೈಪಿಂಗ್ನ ಯಾವ ರೀತಿ ಕೊಡೋದು ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ಲೈನಿಂಗ್ನ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೆಕ್ಕು ನಿಮ್ಗೆ ಯಾವ ಶೇಪ್ ಬೇಕು ಆ ರೀತಿ. ಅದಕ್ಕೆ ನಿಮ್ಗೆ ಯಾವ ಪೈಪಿಂಗ್ ಬೇಕು ರೆಡಿ ಪೈಪಿಂಗ್ನ ತೊಗೊಂಡು ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ರೆಡಿ ಪೈಪಿಂಗ್ನ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಕಟ್ ಮಾಡ್ಕೊಂಡಿರಬೇಕು. ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇವಾಗ ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ, ಆದರೆ ಮೇನ್ ಪೀಸ್ ಕಟ್ ಮಾಡಬಾರ್ದು. ಓಕೆನಾ? ಇದನ್ನು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಇದನ್ನು ತೆಗೆದು ಮಾಮೂಲಿ ಮೇನ್ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ಇದರ ಸ್ಟಿಚಿಂಗ್ ಮಾಡಿದ್ದೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಅದೇ ಸ್ಟಿಚಿಂಗ್ ಮೇಲೇ ಈ ಸ್ಟಿಚಿಂಗ್ ಹಾಕ್ಕೋಬೇಕು. ಓಕೆನಾ? ಇವಾಗ ಇದು ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಅದನ್ನಿಟ್ಟು ಅದನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊತಾ ಬನ್ನಿ. ಓಕೆನಾ? ನೀಟಾಗಿ ಅದು ಹೇಗೆ ಸ್ಟಿಚ್ ಮಾಡಿದ್ದೀರೋ ಮೊದಲು ಲೈನಿಂಗ್ ಮೇಲೆ ಅದೇ ರೀತಿ ಇವಾಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡ್ಕೊತಾ ಬರಬೇಕು. ರೌಂಡ್ ಶೇಪಲ್ಲೆಲ್ಲ ನೀಟಾಗಿ ಆ ಮಾರ್ಜಿನ್ನು ಆ ಕಡೆ ಈ ಕಡೆ ಆಗಬಾರ್ದು. ಓಕೆನಾ? ಅದೊಂದು ಗಮನದಲ್ಲಿಟ್ಕೊಳ್ಳಿ. ನೀಟಾಗಿ ಅದೇ ನೇರವಾಗಿ ಅದೇ ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಬರಲಿ. ಅದು ಪೈಪಿಂಗು ಆ ಕಡೆ ಈ ಕಡೆ ಸ್ಟಿಚ್ ಆದರೆ ಗಂಟು ಥರ ಆಗುತ್ತೆ. ಅದರ ಪಕ್ಕದಲ್ಲೇ ಸ್ಟಿಚ್ ಬರಬೇಕು. ನಾವು ಲೈನಿಂಗ್ ಮೇಲೆ ಹೇಗೆ ಸ್ಟಿಚ್ ಮಾಡಿದ್ದೀವೋ ಅದೇ ಸ್ಟಿಚಿಂಗ್ನೇ ಮೇಂಟೈನ್ ಮಾಡಿ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಅದನ್ನ ಕಟ್ ಮಾಡಿಬಿಡಬೇಕು. ಮಧ್ಯದಲ್ಲಿ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಪಾಯಿಂಟ್ ಒಳಗೆ ಏನು ಹಾಕೋದು ಬೇಡ. ಇದು ಪೈಪಿಂಗ್ ಇರುತ್ತಲ್ಲ ಆಲ್ರೆಡಿ, ಉಲ್ಟಾ ತಿರುಗಿಸ್ಕೊಂಡು ಆ ಪೈಪಿಂಗ್ ಮಧ್ಯದಲ್ಲಿ ಸ್ಟಿಚಿಂಗ್ ಹಾಕ್ಕೊಂಬರ್ಬೇಕು. ಓಕೆನಾ? ಇಲ್ಲ ಅಂತ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಅದನ್ನು ಲೈನಿಂಗ್ನ ತಿರುಗಿಸ್ಬಿಟ್ಟು ಆ ಪೈಪಿಂಗ್ ಇರುತ್ತಲ್ಲ ಆ ಪೈಪಿಂಗ್ ಮೇಲೆ ಥ್ರೆಡ್ ಪೈಪಿಂಗ್ ಇದು ಮಧ್ಯದಲ್ಲಿ ಸ್ಟಿಚಿಂಗ್ ಹಾಕ್ಕೊತಾ ಬನ್ನಿ. ಆವಾಗೇನಾಗುತ್ತೆ, ನಿಮಗೆ ಎಕ್ಸ್ಟ್ರಾ ಸ್ಟಿಚಿಂಗು ಕಾಣಿಸಲ್ಲ. ಆ ಪೈಪಿಂಗ್ ಮಧ್ಯದಲ್ಲೇ ಸ್ಟಿಚಿಂಗ್ ಹೋಗೋದ್ರಿಂದ ಒಂಥರ ಫಿನಿಶಿಂಗ್ ನೀಟಾಗಿರುತ್ತೆ. ನೀವು ಬೋಟಿಕ್ಗಳಲ್ಲಿ ನೋಡಿರ್ಬೋದು ಇದೇ ಥರ ಅವರು ಫಿನಿಶಿಂಗ್ ಕೊಡೋದು. ಓಕೆನಾ? ಈ ಥರ ಇನ್ವಿಸಿಬಲ್ ಪೈಪಿಂಗ್ಗಳನ್ನ ಕೊಟ್ಟಿರ್ತಾರೆ, ಮೇಲೆ ಸ್ಟಿಚಿಂಗ್ ಏನು ಕಾಣಿಸಲ್ಲ, ಆ ರೀತಿ ಮೇಂಟೈನ್ ಮಾಡಿರ್ತಾರೆ. ಓಕೆನಾ? ನೀವು ಕೂಡ ಆ ಥರ ಬೋಟಿಕ್ ಸ್ಟೈಲಲ್ಲಿ ಮಾಡಬೇಕು ಅಂದರೆ ಈ ಥರ ಎಲ್ಲೆಲ್ಲಿ ಪೈಪಿಂಗ್ ಕೊಡೋಕ್ಕಾಗುತ್ತೋ ಅಲ್ಲೆಲ್ಲ ಪೈಪಿಂಗ್ ಕೊಟ್ಟರೆ ಇನ್ವಿಸಿಬಲ್ ಆಗಿ ನೀಟಾಗಿ ಫಿನಿಶಿಂಗ್ ಇರುತ್ತೆ, ಮೇಲೆ ಸ್ಟಿಚಿಂಗ್ ಕಾಣಿಸೋದಿಲ್ಲ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸುತ್ತ ನೋಡಿ ಇಷ್ಟು ಫಿನಿಶಿಂಗ್ ಆಗಿ ಬಂತು ರೌಂಡ್ ನೆಕ್ಕು. ಈ ರೀತಿ ಆಯಿತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ನೀಟಾಗಿ ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಇದು ಡೀಪ್ ನೆಕ್ಕಲ್ಲಿ ಹೊಲ್ದಿರುವಂಥ ಬ್ಲೌಸ್. ಇದು ಡೀಪ್ ನೆಕ್ಕಲ್ಲಿ ಹೊಲ್ದಿರುವಂಥದ್ದು. ತುಂಬಾ ಡೀಪ್ ಇದೆ ನೋಡಿ, 11-12 ಇಂಚ್ ಬರುತ್ತೆ ಡೀಪು. ಇವಾಗ ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ತೆಗೆದಾದ್ಮೇಲೆ ಕೆಳಗಡೆ ಫೋಲ್ಡಿಂಗು ನೀವು ಎಮ್ಮಿಂಗ್ ಮಾಡ್ಕೋತೀನಿ ಅಂದರೆ ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ, ಇಲ್ಲ ಸ್ಟಿಚಿಂಗೇ ಇರಲಿ ಅಂದರೆ ಸಣ್ಣ ಹೊಲಿಗೆನೇ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಅವಾಗ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಕೆಲವರು ಸ್ಟಿಚಿಂಗೇ ಬೇಕು ಅಂತಾರೆ, ಕೆಲವರು ಎಮ್ಮಿಂಗ್ ಬೇಕು ಅಂತಾರೆ. ನಿಮ್ಮ ಕಸ್ಟಮರ್ ನಿಮ್ಗೆ ಹೇಗೆ ಹೇಳಿರ್ತಾರೆ ಆ ರೀತಿ ಮಾಡಿ. ಓಕೆನಾ? ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಬಟ್ಟೆನ ಸೈಡಲ್ಲಿ ಇರೋ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ಆಮೇಲೆ ನಾವು ಡಾಟ್ ಇಟ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಯಿತು. ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡ್ಕೊಂಬಿಟ್ಟು ಎರಡನ್ನೂ ಫೋಲ್ಡ್ ಮಾಡಿ, ಬಟ್ಟೆ ಫೋಲ್ಡ್ ಮಾಡಿ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿದಾಗ ಮಧ್ಯ ಶೋಲ್ಡರ್ ಮಧ್ಯ ಬರುತ್ತಲ್ಲ ಅಲ್ಲಿ ಇದು ಡಾಟ್ ಪಾಯಿಂಟ್ ಹಿಡಿಬೇಕು. ಇವಾಗ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕಿಂಗ್ಗೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ನಾನು ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ, ಎಮ್ಮಿಂಗ್ ಏನಿಲ್ಲ. ಎಮ್ಮಿಂಗ್ ಬೇಕು ಅನ್ನೋರಿಗೆ ನೀವು ದೊಡ್ಡ ಹೊಲಿಗೆ ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡು ತೆಗೆದುಬಿಡ್ಬೋದು. ಓಕೆನಾ? ಇವಾಗ ಶೋಲ್ಡರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿಕೊಂಡು ಈಗ ನೀವು ಡಾಟ್ ಹಿಡಿಬೇಕು ಎರಡು ಕಡೆನೂ. ಆಗ ನಿಮಗೆ ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ಡೀಪ್ ನೆಕ್ ಆಗಿರೋದ್ರಿಂದ ನಿಮ್ಗೆ ಆ ಕಡೆ ಈ ಕಡೆ ಫಿಟ್ಟಿಂಗ್ ಎಲ್ಲ ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಎರಡು ಕಡೆನೂ ಡಾಟ್ ಇಟ್ಕೊಳ್ಳಿ, ನೀಟಾಗಿ ಬರುತ್ತೆ. ಈಗ ಡಾಟ್ ಹಿಡ್ದಾದ್ಮೇಲೆ ಪೈಪಿಂಗ್ ಇದು ಫಿನಿಶಿಂಗ್ ಆಯಿತು ನೋಡಿ. ಇಷ್ಟೇ ಪೈಪಿಂಗು ಎಷ್ಟು ಸುಲಭವಾಗಿ ಸ್ಟಿಚ್ ಮಾಡ್ಬೋದಲ್ಲ. ಆಮೇಲೆ ಮೇಲೆ ಎಮ್ಮಿಂಗ್ ಇಲ್ಲ ಏನಿಲ್ಲ, ಆಮೇಲೆ ಇನ್ವಿಸಿಬಲ್ ಕಾಣಿಸೋದಿಲ್ಲ ಸ್ಟಿಚಿಂಗ್ ಹಾಕಿರೋದು, ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಇದನ್ನು ನೀವು ಬೋಟಿಕ್ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು. ಓಕೆನಾ? ನೀವು ಈ ಥರ ಪೈಪಿಂಗ್ ಕೊಡೋದನ್ನು ಟ್ರೈ ಮಾಡಿ. ಇದು ಫ್ರಂಟ್ಗೂ ಅಷ್ಟೇ ಲೈನಿಂಗ್ ಮೇಲೆ ನಾನು ಫ್ರಂಟ್ ಪೀಸಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ. ಗೋಲ್ಡ್ ಕಲರಲ್ಲೇ ತೊಗೊಂಡಿದ್ದೀನಿ, ಡಾರ್ಕ್ ಗೋಲ್ಡಲ್ಲಿ. ಈ ರೀತಿ ಅದನ್ನು ಅಷ್ಟೇ ನೀಟಾಗಿ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ?
ಆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಅದನ್ನು ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಫ್ರಂಟು, ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಇನ್ಔಟ್ ಮಾಡ್ಕೋಬೇಕು. ಓಕೆನಾ. ಇದು ಇನ್ಔಟ್ ಮಾಡೋಗೆ ಸ್ಟಿಚಿಂಗ್ ಏನು ಅವಶ್ಯಕತೆ ಇಲ್ಲ. ಉಲ್ಟಾ ತಿರುಗಿಸ್ಬಿಟ್ಟು ಆ ಪೈಪಿಂಗು ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಚೆ ಕಡೆ ಸ್ಟಿಚಿಂಗು ಕಾಣಿಸಲ್ಲ, ಮೇಲೇನೂ ಕಾಣಿಸಲ್ಲ, ಕೆಳಗೂ ಕಾಣಿಸಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಆಗಿಬಿಡುತ್ತೆ. ಓಕೆನಾ. 2 ಪೀಸೂ ಸೇಮ್ ಇದೇ ರೀತಿನೇ ಸ್ಟಿಚ್ ಮಾಡ್ಕೊಂಬಿಡಿ. ಫ್ರಂಟ್ದು 2 ಪೀಸ್ ಬರುತ್ತಲ್ಲ ಅದು. ಇವಾಗ ಈ ಥರ ಮೇನ್ ಪೀಸ್ ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಮಾಮೂಲಿ ನಾವು ಆಲ್ರೆಡಿ ಹೇಳಿದ್ನಲ್ಲ, ಪೈಪಿಂಗ್ ಪಕ್ಕದಲ್ಲೇ ಬರಬೇಕು ಸ್ಟಿಚಿಂಗು. ಇಲ್ಲ ಅಂದರೆ ನಿಮಗೆ ಅಲ್ಲಿ ಗಂಟು ಥರ ಆಗುತ್ತೆ, ಪೈಪಿಂಗ್ ಈಚೆ ಬರಲ್ಲ, ಆವಾಗ ಫಿನಿಶಿಂಗ್ ಬರಲ್ಲ. ಅದಕ್ಕೆ ಪೈಪಿಂಗ್ ನೋಡ್ಕೊಂಡು ಪೈಪಿಂಗ್ ಪಕ್ಕದಲ್ಲೇ ಬರಬೇಕು ಸ್ಟಿಚಿಂಗು. ಆ ಥರ ಒಂದು ನೋಡ್ಕೊಂಡು ಸ್ಟಿಚ್ ಮಾಡೋದೇ ಒಂದು ಕಲೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು, ನ್ಯಾಚೇನು ಅವಶ್ಯಕತೆ ಇಲ್ಲ ಇದಕ್ಕೆ. ಉಲ್ಟಾ ತಿರುಗಿಸ್ಬಿಟ್ಟು ಪೈಪಿಂಗ್ ಆಗಿರೋದ್ರಿಂದ, ಅದು ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ನೀಟಾಗಿ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕೊಂಬಿಡಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಓಕೆನಾ. ಅಷ್ಟೇ, ಇದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ಥರ ಮಾಡೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ ಸ್ಟಿಚಿಂಗು. ನಿಮಗೆ ಹೇಳ್ದಂಗೆ ಪೈಪಿಂಗ್ ಅಂತೂ ಸಖತ್ತಾಗಿರುತ್ತೆ, ಬೋಟಿಕ್ ಸ್ಟೈಲಲ್ಲಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಓಕೆನಾ. ಈ ರೀತಿ ಆದಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಫ್ರಂಟಲ್ಲೂ ರೆಡಿ ಆಗುತ್ತೆ. ಓಕೆನಾ. ಫ್ರಂಟಲ್ಲೂ ಅಷ್ಟೇ, ನೀವು ಪೈಪಿಂಗ್ ಕೊಟ್ಟರೆ ಎಕ್ಸ್ಪೆಂಡ್ ಆಗೋದು ಆ ಥರ ಏನೂ ಆಗೋಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಅದು ಈ ಥರ ಇನ್ನೆಸಿಬಲಾಗಿ ಪೈಪಿಂಗ್ ಕೊಟ್ಟರೆ ಅಂತೂ ಸೂಪರಾಗಿರುತ್ತೆ. ಓಕೆನಾ. ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಈ ಥರ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ಮತ್ತು ಇನ್ನೊಂದು ಪೀಸನ್ನು ಸೇಮ್ ಇದೇ ರೀತಿನೇ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪೀಸು ರೆಡಿ ಆಗುತ್ತೆ. ಓಕೆನಾ. ನೋಡಿ ಇದನ್ನು ಅದೇ ರೀತಿ ಪಕ್ಕದಲ್ಲೇ ಪೈಪಿಂಗ್ ಕೊಟ್ಟಿರ್ತೀವಿ ಅದರ ಪಕ್ಕದಲ್ಲೇ ಸ್ಟಿಚ್ ಮಾಡಿಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ಉಲ್ಟಾ ತಿರುಗಿಸಿ ಮತ್ತು ಪೈಪಿಂಗ್ ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಇದೂ ಪೈಪಿಂಗ್ ರೆಡಿ ಆಗುತ್ತೆ. ಇದಕ್ಕೆ ಎಮ್ಮಿಂಗು ಏನು ಅವಶ್ಯಕತೆ ಇಲ್ಲ, ಎಷ್ಟು ನೀಟಾಗಿ ಬಂದುಬಿಡುತ್ತೆ ಅಂದರೆ ಅಷ್ಟು ಸೂಪರಾಗಿ ಬರುತ್ತೆ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ನಿಮ್ಮದೇ ಒಂದು ಬ್ಲೌಸಿಗೆ ಟ್ರೈ ಮಾಡಿ ನೋಡಿ, ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಆವಾಗ ನೀವು ಬೇರೆಯವ್ರ ಬ್ಲೌಸ್ಗೆ ನೀವೇ ಹೊಲಿತೀರ. ಓಕೆನಾ. ಇವಾಗ ಎಕ್ಸ್ಟ್ರಾ ಪೈಪಿಂಗ್ ಕೊಟ್ಟು ಹೊಲಿತೀನಿ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ. ಈ ಥರ ಥ್ರೆಡ್ ಪೈಪಿಂಗ್ ಅಂತೂ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ. ನೀವು ಆರಾಮಾಗಿ ತಂದು ಕಲರಾಗಿ ಹೊಲಿದು ಕೊಡ್ಬೋದು. ಬೇಗ ಕೆಲಸ ಆಗುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ. ಓಕೆನಾ. ಹಂಗಾಗಿ ನೀವು ಈ ಥರದ್ದು ಕಲರ್ಗಳು ತಂದು ಇಟ್ಕೊಂಡ್ಬಿಟ್ರೆ ಅದಕ್ಕೆ ಮ್ಯಾಚಿಂಗ್ ಆಗೋದು ಹಾಕಿ ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು, ಬೇಗ ಆಗುತ್ತೆ ಕೆಲಸ. ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ತೆಗೆದ್ರೆ ನಮಗೆ ಫಿನಿಶಿಂಗ್ ಆಯಿತು. ಓಕೆನಾ. ಇಷ್ಟು ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಪೈಪಿಂಗ್ ಅಂತೂ. ನಾನು ಹೇಳ್ದಂಗೆ ಬೋಟಿಕ್ ಸ್ಟೈಲಲ್ಲಿ ಬಂದಿದೆ. ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಫ್ರಂಟು ಮತ್ತು ನೆಕ್ಕು, ಬ್ಯಾಕ್ ನೆಕ್ಕು ಎರಡಕ್ಕೂ ಕೊಟ್ಟಿದ್ದೀನಿ. ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.